ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೆ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೀರಾ ಎಡಕಲ್ ಕೇವ್ಸ್ದು. ಸೊ ನಾವು ಎಡಕಲ್ ಕೇವ್ಸಿಂದ ಡೈರೆಕ್ಟಾಗಿ ಕಾರಾಪುಜ ಡ್ಯಾಮ್ಗೆ ಬಂದ್ವಿ. ವಯನಾಡಲ್ಲಿ ಕಾರಾಪುಜ ಡ್ಯಾಮ್ ತುಂಬಾ ಫೇಮಸ್. ಸೊ ನಾನು ನಿಮ್ಮನ್ನ ಕಾರಾಪುಜ ಡ್ಯಾಮಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಸೊ ಇದು ಕಾರಾಪುಜ ಡ್ಯಾಮ್ ಮೇನ್ ಟಿಕೆಟ್ ಎಂಟ್ರಿ ಪಾಯಿಂಟ್ ಇದು. ಸೊ ಅಡಲ್ಟ್ಗೆ 30, ಚಿಲ್ಡ್ರನ್ಸ್ಗೆ 10 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಮತ್ತು ನೀವು ಎಕ್ಸ್ಟ್ರಾ ಕ್ಯಾಮ್ರಾಸ್ ಏನಾದ್ರು ತೊಗೊಂಡ್ರೆ ಅದಕ್ಕೆ 50 ರೂಪೀಸ್ನ ನೀವು ಪೇ ಮಾಡಿಬಿಟ್ಟು ಟಿಕೆಟ್ನ ತಗೊಬಹುದು. ಮತ್ತೆ ನೀವು ಈ ಗಾರ್ಡನ್ ಒಳಗೆ ಬರ್ಬೇಕಂದ್ರೆ 30 ರೂಪೀಸ್ ಕೊಟ್ಟು ಟಿಕೆಟ್ ತಗೊಬೇಕು. ಅದರ್ವೈಸ್ ನಿಮ್ಮನ್ನ ಒಳಗಡೆ ಅಲೋ ಮಾಡಲ್ಲ. ಒಳಗಡೆ ಬಂದ ಮೇಲೆ ಗೇಮ್ಸ್ ಆಡೋದು ಬಿಡೋದು ನಿಮ್ಮ ಇಷ್ಟ, ಇಲ್ಲಾಂದ್ರೆ ವ್ಯೂನ ಎಂಜಾಯ್ ಮಾಡ್ಬೋದಷ್ಟೇ. ಅಂಡ್ ಇದನ್ನ ಏನಂತ ಕರೀತಾರೆ ಅಂದ್ರೆ ವಯನಾಡ್ ಕಾರಾಪುಜ ಡ್ಯಾಮ್ ಅಂಡ್ ಅಡ್ವೆಂಚರ್ ಪಾರ್ಕ್ ಅಂಡ್ ಗಾರ್ಡನ್ ಅನ್ಬಿಟ್ಟು ಇದನ್ನ ಕರೀತಾರೆ. ಸೊ ಎಡಕಲ್ ಕೇವ್ಸ್ ಇಂದ ಕಾರಾಪುಜ ಡ್ಯಾಮ್ಗೆ 10 ಕಿಲೋಮೀಟರ್ಸ್ ಅಷ್ಟೇ ಆಗೋದು. ಸೊ ಆರಾಮಾಗಿ ಬರ್ಬೋದು ಇಲ್ಲಿಗೆ. ಅಲ್ಲಿ ಗಾರ್ಡನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಮತ್ತೆ ಪ್ರಾಬಬ್ಲಿ ಮಕ್ಕಳನ್ನ ನೀವು ಕರ್ಕೊಂಡೋದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ. ಲೈಕ್ ಆಟ ಆಡೋಕ್ಕೆಲ್ಲ ತುಂಬಾನೇ ಗೇಮ್ಸ್ಗಳಾಗ್ಲಿ ಅವರಿಗೆ ಅಂದ್ಬಿಟ್ಟು ಒಂದಿಷ್ಟು ಸ್ಪೇಸ್ನ ಬಿಟ್ಟಿರ್ತಾರೆ ಆಟ ಆಡೋಕ್ಕೆ ಅಂದ್ಬಿಟ್ಟು. ಆಮೇಲೆ ವೆರೈಟೀಸ್ ಆಫ್ ಫ್ಲವರ್ಸ್ಗಳನ್ನು ಕೂಡ ಅಲ್ಲಿ ಹಾಕಿದ್ರು, ತುಂಬಾನೇ ಚೆನ್ನಾಗಿತ್ತು. ಮತ್ತೆ ನಾವು ವಯನಾಡಲ್ಲಿ 2 ಡ್ಯಾಮ್ಗಳನ್ನ ನೋಡ್ಬೋದು. ಸೊ ಫಸ್ಟ್ ಒನ್ ಬಾಣಾಸುರ ಡ್ಯಾಮ್, ಸೆಕೆಂಡ್ ಒನ್ ಕಾರಾಪುಜ ಡ್ಯಾಮ್. ಸೊ ನಾವು ಅದರಲ್ಲಿ ನಾವು ಹೋಗಿದ್ದು ಕಾರಾಪುಜ ಡ್ಯಾಮ್. ಪರ್ಸ್ನಲಿ ನನಗೆ ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ದಿದ್ದು. ಸೊ ಪರ್ ಹೆಡ್ಡು 390 ಬೀಳುತ್ತೆ 1 ಟಿಕೆಟಿಗೆ. ಸೊ ನಾವು ಟಿಕೆಟ್ ಎಲ್ಲ ತಗೊಂಡು ಹೊರಗಡೆ ಬಂದ್ವಿ. ಅವ್ರದ್ದೇ ವೆಹಿಕಲಿಂದ ನಮ್ಮನ್ನು ಪಿಕಪ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಪ್ರಾಬಬ್ಲಿ ನಮ್ಮ ವೆಹಿಕಲ್ನ ಅಲ್ಲಿಗೆ ಬಿಡಲ್ಲ ಅಂತ ಅನ್ಕೊತೀನಿ. ಸೊ ಅವ್ರದ್ದೇ ವೆಹಿಕಲಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ. ಕೇರಳದಲ್ಲೇ ಲಾಂಗೆಸ್ಟ್ ಜಿಪ್ ಲೈನ್ ಅಂದರೆ ಕಾರಾಪುಜ ಡ್ಯಾಮ್ ಅಂತ ಹೇಳ್ತಾರೆ. ಮತ್ತೆ ನಮ್ಮನ್ನ ಜಿಪ್ ಲೈನ್ ಬಿಡೋ ಮುಂಚೆನೆ ಎಲ್ಲ ತರ ಸೇಫ್ಟಿನೂ ಅವರು ಪ್ರೊವೈಡ್ ಮಾಡಿರ್ತಾರೆ. ಸೊ ಇಲ್ಲಿ ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕು, ಬಿಕಾಸ್ ನಮಗೂ ಫಸ್ಟ್ ಹೋದವರು ಅಲ್ಲಿ ರೀಚ್ ಆಗಬೇಕು. ಅವ್ರದ್ದು ಸೇಫ್ಟೀಸ್ ಎಲ್ಲ ಬಿಚ್ಕೊಂಡಾದ್ಮೇಲೆ ನಮ್ಮನ್ನ ಅವರು ನೆಕ್ಸ್ಟಿಗೆ ಬಿಡೋದು. ಸೊ ಪೇರ್ ಆಗಿ ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪೆ ಬರ್ತೀನಿ. ಓಟ್ ಬತ್ತೀಯಾ? ಟಾಟಾ ಓಟ್ ಬಾ ಇರ್ತಾರೆ. ಸೊ ನಾನು ಮತ್ತೆ ನನ್ನ ಪಾರ್ಟ್ನರ್ ಇಬ್ರು ಪೇರ್ ಆಗಿಬಿಟ್ರು. ನನಗಂತೂ ಸೊ ವಾವ್ ಅಂತ ಅನ್ನಿಸ್ತು, ತುಂಬಾನೇ ಚೆನ್ನಾಗಿತ್ತು. ನನ್ನ ಲೈಫಲ್ಲಿ ಇದು ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು. ನಂಗೆ ತುಂಬ ಖುಷಿ ಆಯಿತು.
ಆ್ಯಂಡ್ ಓವರಾಲ್ ಕಾರಾಪುಜ ಡ್ಯಾಮ್ದು ನನಗೆ ತುಂಬ ಇಷ್ಟ ಆಯಿತು. ನಾವು ತುಂಬ ಗೇಮ್ಸ್ ಎಲ್ಲ ಆಟಾಡೋಕ್ಕೆ ಹೋಗಲಿಲ್ಲ, ಜಸ್ಟ್ ಜಿಪ್ ಲೈನ್ ಒಂದೇ ಆಡಿದ್ದು. ಸೊ ಅದು ಆಡಿಬಿಟ್ಟು ಹೊರಟ್ವಿ. ಬಿಕಾಸ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದರೆ ನಾವು ರೂಮಿಗೆ ಚೆಕ್ ಇನ್ ಆಗಬೇಕಿತ್ತು. ಸೊ ಸುಮ್ಮನೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಗಾರ್ಡನ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಲೈಕ್ ಫೋಟೋಸ್ ಎಲ್ಲ ತೆಕ್ಕೊಂಡು ಹೊರಟ್ಬಿಟ್ವಿ ನಾವು. ಬಿಕಾಸ್ ಆಲ್ರೆಡಿ ಲೇಟ್ ಆಗೋಗಿತ್ತು, ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ ಅಂದ್ಬಿಟ್ಟು ನಾವು ಹೊರಟ್ವಿ. ಮತ್ತೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾರಿಗಾದ್ರೂ ಕಾರಾಪುಜ ಡ್ಯಾಮ್ದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಟೇಕ್ ಕೇರ್ ಟಿಲ್ ದೆನ್ ಬಾಯ್.